ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ಗೆ ಸ್ವಾಗತ. ಗೌರವ್ ತಿವಾರಿ ಇಂಡಿಯಾಸ್ ಫಸ್ಟ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಇಂಡಿಯಾದಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಅಂದರೆ ಏನು, ಅದು ಅಫಿಷಿಯಲಿ ಒಂದು ಕೆಲಸ ಅನ್ನೋದು ಕೂಡ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಇಂಡಿಯನ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಸೊಸೈಟಿ ಅನ್ನೋದನ್ನು ಶುರು ಮಾಡಿದ್ದು ಗೌರವ್ ತಿವಾರಿ ಅವರು. ನಿಮಗೆ ಗೋಸ್ಟ್ ಸೀರೀಸ್ ಬಗ್ಗೆ ಅಥವಾ ಒಂದು ಗೋಸ್ಟ್ ಹಂಟಿಂಗ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ಗೌರವ್ ತಿವಾರಿ ಅವರ ಹೆಸರನ್ನ ನೀವು ಕೇಳಿರ್ತೀರ. ಸೊ ಅವರ ಸಾವು ಕೂಡ ಅವರ ಇನ್ವೆಸ್ಟಿಗೇಷನ್ ಥರನೇ ತುಂಬ ಮಿಸ್ಟೀರಿಯಸ್. ಇವತ್ತಿಗೂ ಕೂಡ ಅವ್ರ ಸಾವಿಗೆ ಏನು ಕಾರಣ ಅಂತ ಆ್ಯಕ್ಚುಲಿ ಗೊತ್ತಾಗಿಲ್ಲ. ಈ ಸೀರೀಸ್ ಅದಕ್ಕೆಲ್ಲ ಆನ್ಸರ್ ಮಾಡುತ್ತಾ? ಈ ಸೀರೀಸ್ ಆ್ಯಕ್ಚುಲಿ ಅವರ ಕೇಸ್ ಮತ್ತು ಅವರ ಸಾವಿಗೆ ಯಾವೆಲ್ಲ ಕೇಸ್ ಕಾರಣ ಆಗಿರ್ಬೋದು ಅನ್ನೋದನ್ನು ನಾವು ಈ ಸೀರೀಸಲ್ಲಿ ನೋಡ್ತಾ ಹೋಗ್ಬೋದು. ತಡ ಮಾಡದೆ ಈ ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಬೈ ದ ಗೌರವ್ ತಿವಾರಿ ಮಿಸ್ಟ್ರಿ. ಇದು ಹಿಂದಿ ಭಾಷೆಯಲ್ಲಿ MX ಪ್ಲೇಯರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಇದು ಒಟ್ಟು 8 ಎಪಿಸೋಡ್ಸ್ ಇದೆ. ಪ್ರತಿಯೊಂದು ಎಪಿಸೋಡು ಅಪ್ರಾಕ್ಸಿಮೇಟ್ಲಿ ಒಂದು 40ರಿಂದ 50 ನಿಮಿಷ ಇರುತ್ತೆ. ಇನ್ನು ಈ ಸೀರೀಸ್ನ ಮೊದಲನೇ ಎಪಿಸೋಡ್, ಮೊದಲನೇ ಸೀನ್. ಈ ಸೀನಲ್ಲಿ ನಾವು ಗೌರವ್ ತಿವಾರಿ ಅವರ ರಿಯಲ್ ಫೋಟೇಜ್ನ ನೋಡ್ಬೋದು. ಅದರಲ್ಲಿ ಅವರು K2 ಮೀಟರ್ ಮತ್ತು ಹಲವಾರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ಯೂಸ್ ಮಾಡಿಕೊಂಡು ಒಂದು ಆತ್ಮಗಳ ಜೊತೆ ಅಥವಾ ದೆವ್ವಗಳ ಜೊತೆ ಮಾತಾಡೋ ಒಂದು ಸೀನನ್ನು ಇಲ್ಲಿ ನೋಡ್ಬೋದು. ಅದಾದಮೇಲೆ ನಮಗೆ 2016 ಪ್ಯಾರಾನಾರ್ಮಲ್ ವರ್ಲ್ಡಲ್ಲೇ ಒಂದು ಅತಿ ದೊಡ್ಡ ನ್ಯೂಸ್ ಅಂತ ಹೇಳ್ಬೋದು. ಅದೇನೆಂದರೆ ಗೌರವ್ ತಿವಾರಿ ಅವರ ಸಾವು. ಎಲ್ಲ ನ್ಯೂಸ್ ಚಾನಲಲ್ಲೂ ಗೌರವ್ ತಿವಾರಿ ಅವರು ಮಿಸ್ಟೀರಿಯಸ್ ಆಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ನ್ಯೂಸ್ನ ನಾವಿಲ್ಲಿ ನೋಡ್ಬೋದು. ಗೌರವ್ ತಿವಾರಿ ಅವರು ಜುಲೈ 2016 ನ್ಯೂ ಡೆಲ್ಲಿಯಲ್ಲಿ ಸಾವನ್ನಪ್ಪಿರ್ತಾರೆ. ಇಲ್ಲಿ ಅವ್ರ ಬಾಡಿನ ಇಬ್ಬರು ಡಾಕ್ಟರ್ಸ್ ಅಟಾಪ್ಸಿ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಆ ಅಟಾಪ್ಸಿ ಮಾಡಬೇಕಾದ್ರೆ ಎಲ್ಲನೂ ನಾರ್ಮಲ್ ಆಗೇ ಇರುತ್ತೆ. ಆದರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅವ್ರ ಕತ್ತತ್ರ ಒಂದು ಮಾರ್ಕ್ ಆಗಿರುತ್ತೆ. ಇದು ಹೇಗಾಗೋಕ್ಕೆ ಸಾಧ್ಯ ಅಂತ ಇಬ್ಬರು ಡಾಕ್ಟ್ರು ಡಿಸ್ಕಸ್ ಮಾಡುವಾಗ ಒಬ್ಬ ಡಾಕ್ಟ್ರು ಹೇಳ್ತಾರೆ, ಇವರು ಅದೇ ಗೋಸ್ಟ್ ಹಾಂಟಿಂಗ್ ಮಾಡ್ತಾಯಿದ್ರಲ್ವ, ಅವರೇ ಅಲ್ವಾ ಅಂತ. ಸೊ ಅಲ್ಲಿಗೆ ನೆಕ್ಸ್ಟ್ ಸೀನ್ ಬರುತ್ತೆ. ಇನ್ನು ನಾವು ನೆಕ್ಸ್ಟ್ ಸೀನ್ನಲ್ಲಿ 10 ವರ್ಷದ ಹಿಂದೆ, ಅಂದರೆ ಗೌರವ್ ತಿವಾರಿ ಅವರು ಸಾವನ್ನಪ್ಪಕ್ಕೂ 10 ವರ್ಷದ ಹಿಂದೆಯಿಂದ ಏನೇನಾಗಿತ್ತು ಅಂತ ಇಲ್ಲಿಂದ ನಾವು ನೋಡ್ಬೋದು. ಜೂನ್ 2006 ನ್ಯೂ ಡೆಲ್ಲಿಯಲ್ಲಿ ಗ್ರ್ಯಾಜುಯೇಷನ್ನ ಮುಗಿಸ್ಕೊಂಡಂತಹ ಗೌರವ್ ತಿವಾರಿ ಅವರು ಪಗ್ಗಿ ಅನ್ನೋ ಅವ್ರ ಫ್ರೆಂಡ್ ಮನೆಯಲ್ಲಿ ಒಂದು ಪಾರ್ಟಿ ಇರುತ್ತೆ. ಆ ಪಾರ್ಟಿಲಿ ಅವ್ರ ಮಿಕ್ಕಿದ ಫ್ರೆಂಡ್ಸ್ಗಳೆಲ್ಲರೂ ಊಜಾ ಬೋರ್ಡ್ನ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ. ಊಜಾ ಬೋರ್ಡ್ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊತೀನಿ. ಅದು ಆತ್ಮಗಳ ಜೊತೆ ಮಾತಾಡೋದಕ್ಕೆ ಅಂತ ಯೂಸ್ ಮಾಡೋ ಒಂದು ಆಟಿಕೆ. ಇನ್ನು ಅದೇ ಜಾಗಕ್ಕೆ ಈ ಪಗ್ಗಿ ಮತ್ತು ಗೌರವ್ ತಿವಾರಿ ಇಬ್ಬರು ಕೂಡ ಬರ್ತಾರೆ. ಅವರಿಬ್ಬರು ಬರಬೇಕಾದ್ರೇ ಪಗ್ಗಿ ಒಂದು ವಿಷಯನ ಗೌರವ್ ತಿವಾರಿ ಅವ್ರ ಹತ್ರ ಕೇಳ್ತಾರೆ. ಅದೇನೆಂದರೆ, ನೀನು ಈ ಪಾರ್ಟಿ ಮುಗಿಸ್ಕೊಂಡಿದ್ದ ತಕ್ಷಣವೇ ಲಂಡನ್ಗೆ ಹೋಗ್ಬಿಡ್ತೀಯಾ ಅಲ್ವಾ ಅಂತ. ಸೊ ನಮಗಿಲ್ಲಿ ಗೊತ್ತಾಗುತ್ತೆ ಗೌರವ್ ತಿವಾರಿ ಅವರು ಲಂಡನ್ಗೆ ಹೊರಡ್ತಾ ಇದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಈ ಊಜಾ ಬೋರ್ಡ್ ಬಗ್ಗೆ ಅಲ್ಲಿರೋ ಸ್ವಲ್ಪ ಜನಕ್ಕೆ ನಂಬಿಕೆ ಇರಲ್ಲ. ಇನ್ನು ಸ್ವಲ್ಪ ಜನ ಸೀರಿಯಸ್ ಆಗಿರ್ತಾರೆ. ಯಾರನ್ನಾದರೂ ಕರೆದು ಮಾತಾಡಿಸ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಹೀಗೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಯಾರ ಹೆಸರು ಕರೆಯೋದು ಅನ್ನೋ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಹೇಗೂ ಈ ಪಾರ್ಟಿ ಪಗ್ಗಿಯವ್ರ ಮನೇಲೇ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರ ಅಜ್ಜಿ ಆಗಿರೋ ಕುಸುಮ್ ಕುಮಾರಿ ಪಚೋರಿ ಅನ್ನೋರನ್ನ ಕರೆಯೋಣ ಅಂತ ಹೇಳ್ತಾರೆ. ನನಗೆ ಗೊತ್ತು, ಹೆಸರು ಕೇಳಿದ ತಕ್ಷಣ ನಿಮಗೂ ನಗು ಬರ್ತಾ ಇದೆ ಅಲ್ಲ. ಸೊ ಅಲ್ಲೂ ಕೂಡ ಎಲ್ಲರೂ ನಗ್ತಾರೆ. ಬಟ್ ಸ್ಟಿಲ್ ಅದು ಪಗ್ಗಿಯವ್ರದ್ದೇ ಮನೆ ಆಗಿರೋದ್ರಿಂದ ಸರಿ, ನಮ್ಮ ಅಜ್ಜಿನೇ ಕರೆಯೋಣ ಅಂತ ಎಲ್ಲರೂ ಒಪ್ಕೊತಾರೆ. ಎಲ್ಲರೂ ಒಪ್ಕೊಂಡು ಊಜಾ ಬೋರ್ಡ್ ಮೇಲೆ ಗೌರವ್ ತಿವಾರಿ ಮತ್ತು ಅವ್ರ ಇನ್ನೊಬ್ಬರು ಫ್ರೆಂಡ್ ಇಬ್ಬರು ಕೂಡ ಕೈಯನ್ನು ಇಟ್ಬಿಟ್ಟು ಆ ಅಜ್ಜಿನ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಅಜ್ಜಿ ಹೆಸರನ್ನು ಕರೆದಿದ ತಕ್ಷಣವೇ ಅಲ್ಲಿ ಊಜಾ ಬೋರ್ಡ್ ಮೇಲೆ ಆ ಲೆಟರ್ಸ್ಗಳು ಈ ಥರ ಕಾಣೋಕ್ಕೆ ಶುರು ಆಗುತ್ತೆ. ಅದು ಹೆಲೋ ಚಿಲ್ಡ್ರನ್, ನಾನು ಕುಸುಮ್ ಕುಮಾರಿ ಪಚೋರಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೇ ಟೈಮಲ್ಲಿ ನಾವಿಲ್ಲಿ ನೋಡ್ಬೋದು ಗೌರವ್ ತಿವಾರಿ ಅವರು ಸ್ವಲ್ಪ ಪೊಸೆಸ್ ಆಗೋ ರೀತಿ ಕಾಣಿಸುತ್ತೆ. ಆಲ್ ಆಫ್ ಅ ಸಡನ್ ಒಂದು ಡಿಫ್ರೆಂಟ್ ವಾಯ್ಸಲ್ಲಿ ಗೌರವ್ ತಿವಾರಿ ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೌರವ್ ತಿವಾರಿ ಅವರು, ಈ ಮನೇನ ನೀವು ಹಾಳು ಮಾಡಿಬಿಟ್ಟಿದ್ದೀರಾ, ಗಾರ್ಡನ್ನ ಜಂಗಲ್ ಮಾಡಿಬಿಟ್ಟಿದ್ದೀರಾ, ಇನ್ಫ್ಯಾಕ್ಟ್ ನನ್ನ ನೂರಿಟಾಕೆ ಟೀ ಸೆಟ್ನ ಕೂಡ ಒಡೆದಾಕ್ಬಿಟ್ಟಿದ್ದೀರಾ ಅಂತ ಹೇಳುತ್ತೆ. ಮತ್ತು ರೈಟ್ ಸೈಡಲ್ಲಿ ಕೂತಿರೋ ಪಗ್ಗಿ ಕಡೆ ತಿರುಗಿಬಿಟ್ಟು ಏನು ಚಂಪು ಅಂತ ಹೆಸರಿಡ್ದು ಕೂಡ ಕರೆಯುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿ ಕೂತಿರೋ ಎಲ್ಲ ಫ್ರೆಂಡ್ಸ್ಗೂ ತುಂಬಾ ಭಯ ಆಗುತ್ತೆ ಇಲ್ಲೇನಾಗ್ತಿದೆ ಅಂತ. ಅಷ್ಟರಲ್ಲೇ ಗೌರವ್ ತಿವಾರಿ ಅವರು ಜೋರಾಗಿ ನಗ್ತಾರೆ. ಅಂದರೆ ಇಲ್ಲಿವರೆಗೂ ಗೌರವ್ ತಿವಾರಿ ಅವರು ಮಾಡಿದ್ದೆಲ್ಲ ಕಾಮಿಡಿ ಅಷ್ಟೇ. ಸೊ ಎಲ್ಲರೂ ಕಾಮಿಡಿ ಅಂತಲೇ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ.
ಇನ್ನು ನೆಕ್ಸ್ಟ್ ಸೀನಲ್ಲಿ ನಾವಿಲ್ಲಿ ನೋಡ್ಬೋದು ಪಗ್ಗಿ ಅವರು ಜಿ ಟಿ ಅಂದರೆ ಗೌರವ್ ತಿವಾರಿ ಜಿ ಟಿ ಅವ್ರ ಹತ್ರ ಬಂದುಬಿಟ್ಟು ಮಾತಾಡ್ತಾರೆ, ಅದನ್ನು ನೋಡ್ಬೋದು. ಜಿ ಟಿ ಬಂದು ಕೇಳ್ತಾರೆ, ನೀನು ಕೆಳಗಡೆ ಊಜಾ ಬೋರ್ಡ್ ಜೊತೆ ನಾವು ಆಟಾಡುವಾಗ ಮಾಡಿದ್ದು ನಿಜವಾಗ್ಲೂ ತಮಾಷೆನಾ ಅಂತ. ಅದಕ್ಕೆ ಗೌರವ್ ತಿವಾರಿ ಅವರು ಅಫ್ಕೋರ್ಸ್ ಹೌದು ಅಂತ ಹೇಳ್ತಾರೆ. ಆದರೆ ಪಗ್ಗಿ ನಂಬೋದಿಲ್ಲ, ಯಾಕಂದರೆ ನೋರಿಟಾಕಿ ಟೀ ಸೆಟ್ ಇದು ಯಾರಿಗೂ ಗೊತ್ತಿಲ್ಲ, ಅವ್ರ ಟೀ ಸೆಟ್ ನಮ್ಮ ಅಜ್ಜಿ ಫೇವ್ರೆಟ್ ಟೀ ಸೆಟ್, ಅದನ್ನು ನೀನು ಹೇಗೆ ಹೇಳಿದೆ ಅಂತ. ಅದಕ್ಕೆ ಗೌರವ್ ತಿವಾರಿ ಅವರು ನೀನೇ ಯಾವಾಗಲೂ ಹೇಳಿರ್ಬೇಕು ನನಗೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಪಗ್ಗಿ ಇದ್ದವರು ಚಂಪು ಅಂತ ನಮ್ಮ ಅಜ್ಜಿ ಮಾತ್ರ ನನ್ನ ಚಿಕ್ಕ ವಯಸ್ಸಲ್ಲಿ ಕರಿತಾಯಿದ್ರು, ಅದು ಹೇಗೆ ನಿನಗೆ ಗೊತ್ತಾಯಿತು ಅಂತ ಕೂಡ ಕೇಳ್ತಾರೆ. ಗೌರವ್ ತಿವಾರಿ ಅವ್ರು ಕೂಡ ತುಂಬಾ ಕನ್ಫ್ಯೂಸ್ ಆಗಿ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಇನ್ನೊಂದು ವಿಷಯನ ಪಗ್ಗಿಯವ್ರು ಹೇಳ್ತಾರೆ. ಅದೇನಂದರೆ ಅವ್ರ ಅಜ್ಜಿ ಫೋಟೋನ ತೋರಿಸ್ಬಿಟ್ಟು ಇಲ್ಲಿ ನೋಡ್ಬೋದು ಹೆಬ್ಬೆರಳಿನ ಪಕ್ಕದ ಬೆರಳು, ನಾವೇನು ಇಂಡೆಕ್ಸ್ ಫಿಂಗರ್ ಅಂತ ಕರಿತೀವಿ, ಆ ಇಂಡೆಕ್ಸ್ ಫಿಂಗರ್ ಅವ್ರ ಅಜ್ಜಿಗೆ ಇರೋದಿಲ್ಲ. ಅದೇ ರೀತಿಯೇ ಊಜಾ ಬೋರ್ಡ್ನ ಹಿಡ್ಕೊಳ್ಳೋವಾಗ ಇಲ್ಲಿ ಗೌರವ್ ತಿವಾರಿ ಅವರು ಕೂಡ ಅವರ ಇಂಡೆಕ್ಸ್ ಫಿಂಗರ್ನ ಫೋಲ್ಡ್ ಮಾಡಿರ್ತಾರೆ. ಸೊ ಇದು ಹೇಗೆ ಸಾಧ್ಯ ಅಂತ ಪಗ್ಗಿ ಜಿ ಟಿನ ಕೇಳ್ತಾರೆ. ಇದು ಗೌರವ್ ತಿವಾರಿ ಅವ್ರನ್ನ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ, ಬಟ್ ಅವ್ರ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದಿಲ್ಲ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಾವು ಗೌರವ್ ತಿವಾರಿ ಅವರ ರಿಯಲ್ ಫೋಟೇಜ್ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ನಾವು ಗೌರವ್ ತಿವಾರಿ ಅವರು ಪೈಲಟ್ ಆಗೋಕ್ಕೋಸ್ಕರ ಲಂಡನ್ಗೆ ಬಂದಿದ್ರು ಅಂತಲೂ ನಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಗೌರವ್ ತಿವಾರಿ ಅವರು ಫ್ಲೈಟಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ಆಗಿದ್ದೊಂದು ಇನ್ಸಿಡೆಂಟ್ನ ತೋರಿಸ್ತಾರೆ. ಅದೇನೆಂದರೆ ಆಲ್ ಆಫ್ ಅ ಸಡನ್ ಇಂಜಿನ್ ಫೇಲ್ ಆಗೋಗ್ಬಿಡುತ್ತೆ. ಎಷ್ಟೇ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಏನೇ ಮಾಡಿದ್ರೂ ಅದು ಸರಿ ಹೋಗ್ತಿರೋದಿಲ್ಲ. ಆವಾಗ ಇದ್ದಕ್ಕಿದ್ದಾಗೆ ಹಿಂದೆಗಡೆಯಿಂದ ಇನ್ನೊಬ್ಬ ಪೈಲಟ್ ಅಲ್ಲಿ ಇಂಜಿನಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿದ್ದನ್ನು ಮಾಡಿದ ಗೌರವ್ ತಿವಾರಿ ಅವ್ರಿಗೆ ಆ ಪ್ಲೇನ್ ಕಂಟ್ರೋಲಿಗೆ ಸಿಕ್ಕಿ ಅವರು ಸೇಫಾಗಿ ಲ್ಯಾಂಡ್ ಆಗ್ತಾರೆ. ಆದರೆ ಲ್ಯಾಂಡ್ ಆದಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಇದು ಗೌರವ್ ತಿವಾರಿ ಅವ್ರನ್ನ ಡಿಸ್ಟರ್ಬ್ ಮಾಡಿದ ಮೊದಲನೇ ಇದನ್ನು ಹೇಳ್ತಾರೆ. ಬಟ್ ಅವ್ರ ಫ್ರೆಂಡ್ ಎಲ್ಲೋ ಮೇ ಬಿ ನೀನು ತುಂಬ ಸ್ಟ್ರೆಸ್ ಆಗಿದ್ದರಿಂದ ಈ ಥರ ಆಗಿದೆ ಅಂತ ಹೇಳ್ತಾರೆ. ಇದಾದಮೇಲೆ ಗೌರವ್ ತಿವಾರಿ ಅವರು ಒಂದು ಕಡೆ ಕೂತ್ಕೊಂಡು ಕಂಪ್ಲೀಟ್ಲಿ ರಿಸರ್ಚ್ ಮಾಡ್ತಾರೆ ಆ ಫ್ಲೈಟ್ ಬಗ್ಗೆ. ಮತ್ತು ಆ ಫ್ಲೈಟ್ ಒಂದು 2 ತಿಂಗಳ ಹಿಂದೆ ರಿಪೇರಿಗೆ ಹೋಗಿರುತ್ತೆ. ಯಾಕೆ ಹೋಯಿತು, ಏನಾಯಿತು, ಅದರಿಂದ ಹಿಸ್ಟ್ರಿ ಏನು ಅಂತ ಎಲ್ಲನೂ ತಿಳ್ಕೊತಾರೆ. ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಗೌರವ್ ತಿವಾರಿ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಅದೇನೆಂದರೆ ಇದೇ ಫ್ಲೈಟಲ್ಲಿ ಬಾಬ್ ಕಾಫ್ ಮತ್ತು ಡೊನಾಲ್ಡ್ ರೆಪೋ ಅನ್ನೋ 2 ಪೈಲಟ್ಸ್ಗಳು ಸತ್ತಿರ್ತಾರೆ. ಸೊ ಅದರಲ್ಲಿ ಒಂದು ಪೈಲಟ್ ಆತ್ಮನೇ ನಾವು ಆಗಲೇ ಗೌರವ್ ತಿವಾರಿ ಅವರ ಹಿಂದೆ ಕೂತ್ಕೊಂಡು ಗೌರವ್ ತಿವಾರಿ ಅವ್ರಿಗೆ ಹೆಲ್ಪ್ ಮಾಡಿರೋದನ್ನು ನಾವು ನೋಡಿರ್ತೀವಿ. ಇದು ಗೌರವ್ ತಿವಾರಿ ಅವ್ರನ್ನ ನಿಜವಾಗ್ಲೂ ಡಿಸ್ಟರ್ಬ್ ಮಾಡುತ್ತೆ. ಅಂದರೆ ಈಗ ಆಲ್ರೆಡಿ ಸತ್ತಿರೋರು ನನಗೆ ಹೇಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ಅವ್ರು ನನ್ನ ಕಣ್ಣು ಗೌರವ್ ತಿವಾರಿ ಅವ್ರ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಗುವಂಥ ಒಂದು ಜಾಗ ಇರುತ್ತೆ. ಅದೇ ಚರ್ಚ್ ಆಫ್ ಮೆಟಾಫಿಸಿಕಲ್ ಆ್ಯಂಡ್ ಹ್ಯೂಮನಿಸ್ಟಿಕ್ ಸೈನ್ಸ್. ಆ ಜಾಗಕ್ಕೆ ಗೌರವ್ ತಿವಾರಿ ಅವರು ಹೋಗ್ತಾರೆ. ಇನ್ನು ಗೌರವ್ ತಿವಾರಿ ಅವರು ಅಲ್ಲಿ ಹೋದ್ಮೇಲೆ ಅಲ್ಲಿ ನಾವು ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನ ನೋಡ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಆತ್ಮಗಳ ಜೊತೆ ಹೇಗೆ ಮಾತಾಡ್ಬೋದು ಅನ್ನೋದನ್ನು ಇಲ್ಲಿ ಗೌರವ್ ತಿವಾರಿ ಅವರು ತಿಳ್ಕೊಳ್ತಾರೆ. ಆ್ಯಂಡ್ ಇನಿಷಿಯಲಿ ಗೌರವ್ ತಿವಾರಿ ಅವರು ಅವ್ರಿಗಾಗಿದ್ದ ಎಕ್ಸ್ಪೀರಿಯನ್ಸ್ನ ಅಲ್ಲಿರ್ತಕ್ಕಂಥ ಕೆಲವ್ರ ಜೊತೆ ಹಂಚ್ಕೋತಾರೆ. ಅದು ನಿಜಾನಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಗೌರವ್ ತಿವಾರಿ ಅವ್ರನ್ನ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಗೌರವ್ ತಿವಾರಿ ಅವ್ರನ್ನ ಇಲ್ಲಿ ಒಂದು ಹಾಂಟೆಡ್ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಬರ್ತಾರೆ. ಅಲ್ಲಿ ಒಂದು ಮಾರ್ಚರಿ ಇರುತ್ತೆ. ಆ ಮಾರ್ಚರಿಯ ಬಾಕ್ಸ್ ನಂಬರ್ 10 ಅಂದರೆ ಫ್ರೀಝರ್ ನಂಬರ್ 10ನಲ್ಲಿ ಇವತ್ತಿಗೂ ಹಾಂಟೆಡ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ಹೇಳ್ತಾರೆ. ಇನ್ನು ಈ ಹಾಸ್ಪಿಟಲ್ ಒಳಗಡೆ ಗೌರವ್ ತಿವಾರಿ ಅವರೊಬ್ಬರನ್ನೇ ಕಳಿಸ್ತಾರೆ. ಗೌರವ್ ತಿವಾರಿ ಅವರು ಒಂದು ಬ್ಲೂಟೂತ್ ಡಿವೈಸ್ ಮೂಲಕ ಆಚೆಗಡೆ ಇರೋರ ಜೊತೆ ಕಾಂಟ್ಯಾಕ್ಟಲ್ಲಿರ್ತಾರೆ. ಸೊ ಹಾಗೆ ನಿಧಾನವಾಗಿ ಗೌರವ್ ತಿವಾರಿ ಅವರು ಆ ಹಾಸ್ಪಿಟಲ್ ಒಳಗಡೆ ಹೋಗ್ತಾರೆ. ಗೌರವ್ ತಿವಾರಿ ಅವ್ರ ಕೈಯಲ್ಲಿ ಒಂದು K2 ಮೀಟರ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಡಿಟೆಕ್ಟ್ ಮಾಡೋ ಒಂದು ಮೀಟರ್, ಆ ಮೀಟರ್, ಒಂದು ಕ್ಯಾಮರಾ ಮತ್ತು ಒಂದು ಬ್ಲೂಟೂತ್ ಡಿವೈಸ್ ಇಷ್ಟು ಇರುತ್ತೆ. ಇಷ್ಟನ್ನು ತೊಗೊಂಡವರು ಮುಂದೆ ಸಾಗ್ತಾ ಇರ್ತಾರೆ. ಸೊ ಅಲ್ಲಿ ನಾವು ನೋಡ್ಬೋದು ಕೆಲವೊಂದು ರೆಕಾರ್ಡಿಂಗ್ ರೀತಿಯಲ್ಲೇ ರೆಕಾರ್ಡರ್ ಟೇಪ್ ರೀತಿಯಲ್ಲೇ ನಮ್ಗೆ ಇದನ್ನು ತೋರಿಸ್ತಾ ಹೋಗ್ತಾರೆ. ಇನ್ನು ಅದಾದಮೇಲೆ ನಿಧಾನವಾಗಿ ಗೌರವ್ ತಿವಾರಿ ಅವರು ಆ ಬಾಕ್ಸ್ ನಂಬರ್ 10 ಹತ್ರ ಹೋಗ್ತಾರೆ. ಆ ಬಾಕ್ಸ್ ನಂಬರ್ 10 ಹತ್ರ ಹೋಗ್ತಿದ್ದಾಗೇ ಗೌರವ್ ತಿವಾರಿ ಆಚೆಗಡೆ ಇದ್ದಂಥವ್ರದ್ದು ಕನೆಕ್ಷನ್ ತಪ್ಪೋಗುತ್ತೆ. ಅಂದರೆ ಆ ಬ್ಲೂಟೂತ್ ಡಿವೈಸ್ ವರ್ಕ್ ಆಗ್ತಿರಲ್ಲ. ಇನ್ನು ಆ ರೂಮ್ನ CC ಕ್ಯಾಮ್ರಾದಿಂದ ನಮಗೆ ತೋರಿಸ್ತಾರೆ ಗೌರವ್ ತಿವಾರಿ ಅವ್ರ ಹಿಂದೆನೇ ಒಂದು ಹೆಣ್ಣಿನ ಆತ್ಮ ನಿಂತಿರೋದನ್ನು.
ಇನ್ನು ನೆಕ್ಸ್ಟ್ ಗೌರವ್ ತಿವಾರಿ ಅವರು ಹೇಗೋ ಧೈರ್ಯ ಮಾಡಿ ಆ ಬಾಕ್ಸ್ನ ಓಪನ್ ಮಾಡಿ ಒಳಗಡೆ ಹೋಗಿ ಮಲ್ಕೊತಾರೆ. ಇನಿಷಿಯಲಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇನ್ಫ್ಯಾಕ್ಟ್ ಗೌರವ್ ತಿವಾರಿ ಅವ್ರು ಮಲಗಿರೋದ್ರ ಮೇಲ್ಗಡೆ ರಿಫ್ಲೆಕ್ಷನ್ ಗೌರವ್ ತಿವಾರಿ ಅವ್ರ ಬದಲು ಒಂದು ಹೆಣ್ಣಿನ ಆತ್ಮ ಕಾಣಿಸುತ್ತೆ. ತುಂಬ ಎದುರ್ಕೊಂಡಿದ್ದ ಗೌರವ್ ತಿವಾರಿ ಅವರು ಫಸ್ಟ್ ತುಂಬ ಸಫೋಕೇಟ್ ಆಗ್ತಾರೆ. ಆವಾಗ ಗೌರವ್ ತಿವಾರಿ ಅವರು ಒಂದು ಸ್ವಲ್ಪ ಧೈರ್ಯ ತಗೊಂಡು, ನಾನು ಗೌರವ್ ತಿವಾರಿ, ನಾನಿಲ್ಲಿ ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಥರ ಹೇಳಿದ ತಕ್ಷಣವೇ ಆ ಬಾಕ್ಸ್ ಓಪನ್ ಆಗುತ್ತೆ. ಗೌರವ್ ತಿವಾರಿ ಅವರು ಆಚೆಗಡೆ ಬರ್ತಾರೆ. ಆದರೆ ಅಲ್ಲಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಆ ಬಾಕ್ಸ್ ಒಳಗಡೆ ಒಂದು ಬ್ರೇಸ್ಲೆಟ್ ಬಂದು ಬೀಳುತ್ತೆ. ಇದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಗೌರವ್ ತಿವಾರಿ ಅವರು ಆಚೆ ಬರ್ತಾರೆ. ಸೊ ಇಲ್ಲಿ ನಡೆದಿದ್ದೆಲ್ಲದನ್ನು ಒಂದು ವಿಡಿಯೋ ಮಾಡ್ಕೊಂಡಿರ್ತಾರೆ ಅಲ್ವಾ ಗೌರವ್ ತಿವಾರಿ ಅವ್ರ ಕ್ಯಾಮ್ರಾದಲ್ಲಿ, ಅದನ್ನು ಆ ಚರ್ಚ್ ಅವ್ರಿಗೆ ತೋರಿಸ್ತಾರೆ. ಅವರು ಗೌರವ್ ತಿವಾರಿ ಅವ್ರಿಗೆ ಇರ್ತಕ್ಕಂಥ ಒಂದು ಯುನೀಕ್ ಎಬಿಲಿಟಿ ಬಗ್ಗೆ ಹೇಳ್ತಾರೆ. ನಿಜವಾಗ್ಲೂ ನೀವು ಈ ಫೀಲ್ಡಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಕೂಡ ಸಜೆಷನ್ ಕೊಡ್ತಾರೆ. ಸೊ ಇದು ಎಲ್ಲದನ್ನು ಕೂಡ ಅವರು ಡೆಲ್ಲಿಲಿರ್ತಕ್ಕಂಥ ಅವ್ರ ಫ್ರೆಂಡ್ಗೆ ಪ್ರತಿಯೊಂದನ್ನು ಹಂಚ್ಕೋತಾ ಇರ್ತಾರೆ. ಇನ್ನು ಲಂಡನ್ನಿಂದ ಬಂದ ತಕ್ಷಣವೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಅದೇನೆಂದರೆ ಗೌರವ್ ತಿವಾರಿ ಅವರ ಪೇರೆಂಟ್ಸ್. ಯಾಕೆಂದರೆ ಒಂದು ಒಳ್ಳೆ ಪೈಲಟ್ ಆಗೋ ಚಾನ್ಸ್ ಗೌರವ್ ತಿವಾರಿ ಅವ್ರಿಗಿರುತ್ತೆ. ಆದರೆ ನಾವು ಆವಾಗಲೇ ನೋಡಿದ್ವಿ ಅಲ್ವಾ, ಗೌರವ್ ತಿವಾರಿ ಅವರು ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಹಿಂದೆಗಡೆ ಯಾವುದೋ ಒಂದು ಸ್ಪಿರಿಟ್ ಇರುತ್ತೆ. ಅವ್ರು ಅದನ್ನೆಲ್ಲ ನನ್ನ ಸ್ಟ್ರೆಸ್ಸಿಂದ ಆಯಿತು ಅಥವಾ ನಾನು ಇಮ್ಯಾಜಿನೇಷನ್ ಅಂತ ಹೇಳಿದೆ, ಅವರು ಡೈರೆಕ್ಟಾಗಿ ಬೋರ್ಡ್ ಮುಂದೆ ಒಂದು ಸ್ಪಿರಿಟ್ ಇತ್ತು ಅಂತ ಹೇಳ್ತಾರೆ. ಸೊ ಇನ್ನೇನಾಗುತ್ತೆ, ಆಟೋಮ್ಯಾಟಿಕಲಿ ಅವರನ್ನು ಡಿಸ್ಮಿಸ್ ಮಾಡ್ತಾರೆ. ಸೊ ಅವ್ರು ಅಲ್ಲಿಂದ ಇವಾಗ ಡೆಲ್ಲಿಗೆ ಬಂದಿರ್ತಾರೆ. ಸೊ ಡೆಲ್ಲಿಲಿ ಇವಾಗ ಅವ್ರ ಪೇರೆಂಟ್ಸ್ ಹತ್ರ ಹೇಳ್ತಾ ಇದ್ದಾರೆ, ನಾನು ಪ್ರೊಫೆಷನಲ್ ಪ್ಯಾರಾನಾರ್ಮಲಿಸ್ಟ್ ಆಗಬೇಕು. ಇಂಡಿಯಾದಲ್ಲಿ ಇದುವರೆಗೂ ಆ ಪ್ರೊಫೆಷನ್ನ ಯಾರೂ ತೊಗೊಂಡಿಲ್ಲ. ಈಗ ನಾನು ಆ ಪ್ರೊಫೆಷನ್ನ ತೊಗೊಂಡು ನಾನು ಅದರಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಇದಕ್ಕೆ ಒಪ್ಪೋದಿಲ್ಲ. ಅವ್ರಿಗೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಯಾಕೆಂದರೆ ಇದೆಲ್ಲ ನಡೀತಾ ಇರೋದು 2010 ಆಸ್ಪಾಸಲ್ಲಿ. ಆವಾಗೆಲ್ಲ ಗೋಸ್ಟ್ ಹಂಟಿಂಗ್ ಅಥವಾ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಅಂದರೆ ಅಷ್ಟೊಂದೆಲ್ಲ ರೆಸ್ಪೆಕ್ಟು ಕೂಡ ಇರಲಿಲ್ಲ. ಇದಾದಮೇಲೆ ಅವರಪ್ಪ ಗೌರವ್ ತಿವಾರಿ ಅವ್ರು ಏನೇ ಹೇಳಿದ್ರು ಕೇಳಲ್ಲ. ಇಮಿಡಿಯೇಟಾಗಿ ನಾಳೆಯಿಂದ ನೀನು ಫ್ಯಾಕ್ಟ್ರಿಗೆ ಬಾ, ನೆಟ್ಟು ಬೋಲ್ಟ್ ಎಲ್ಲ ಹೇಗೆ ಮಾಡೋದು ಅದೆಲ್ಲ ಅಲ್ಲೆಲ್ಲ ಏನೇನು ನಡೆಯುತ್ತೆ ಅನ್ನೋದನ್ನು ತಿಳ್ಕೊ ಅಂತ ಹೇಳ್ತಾರೆ. ಗೌರವ್ ತಿವಾರಿ ಅವ್ರು ಕೂಡ ನೆಕ್ಸ್ಟ್ ಡೇ ಅವ್ರ ಕಂಪ್ನಿಗೆ ಹೋಗ್ಬಿಟ್ಟು ಅವ್ರ ಫ್ಯಾಕ್ಟ್ರೀಲಿ ನೆಟ್ಟು ಬೋಲ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಬಟ್ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರಿಗೆ ಅದ್ರ ಬಗ್ಗೆ ಏನೂ ಇಂಟ್ರೆಸ್ಟ್ ಇಲ್ಲ ಅಂತ. ಇನ್ನು ಲಂಚ್ ಬ್ರೇಕಲ್ಲಿ ಅವರು ಲಂಚ್ ಮಾಡೋಕ್ಕೆ ಅಂತ ಬಾಕ್ಸ್ ಓಪನ್ ಮಾಡ್ತಿರ್ಬೇಕಾದ್ರೆ ಕೆಳಗಡೆ ಹಾಕ್ಕೊಂಡಿರೋ ಪೇಪರಲ್ಲಿ ಒಂದು ನ್ಯೂಸ್ ನೋಡ್ತಾರೆ. ಅದು ಏನು ಅಂದರೆ ಹಾಕಿನ್ಸ್ ಹಾಸ್ಟೆಲ್. ಎಸ್, ಗೌರವ್ ತಿವಾರಿ ಅವರ ಜೀವನನೇ ಕೊಡಬೇಕಾಗಿ ಬರುತ್ತೆ ಅಂತ ಮುಂಚೆ ಯಾರೂ ಅಂದ್ಕೊಂಡಿರಲಿಲ್ಲ ಈ ಒಂದು ಇನ್ಸಿಡೆಂಟಿಂದ. ಈ ಒಂದು ಇನ್ಸಿಡೆಂಟ್ ನಿಮಗೆ ಮುಂದೆ ಬೇರೆ ನಾನು ಎಪಿಸೋಡ್ಸ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಬಟ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಪಿಸೋಡ್ ಇನ್ ಗೌರವ್ ತಿವಾರೀಸ್ ಲೈಫ್ ಅಂತಲೇ ಹೇಳ್ಬೋದು. ಈ ನ್ಯೂಸ್ನ ನೋಡಿದ ತಕ್ಷಣವೇ ಗೌರವ್ ತಿವಾರಿ ಅವರು 1 ಸೆಕೆಂಡ್ ಕೂಡ ಲೇಟ್ ಮಾಡಲ್ಲ. ಇಮಿಡಿಯೇಟಾಗೇ ಆ ಒಂದು ಹಾಸ್ಟೆಲ್ನ ವಾರ್ಡನ್ ನಂಬರ್ನ ಹುಡುಕಿ ಅವ್ರಿಗೆ ಕಾಲ್ ಮಾಡಿ ಅಡ್ರೆಸ್ನ ತೊಗೊಂಡು ಇಮಿಡಿಯೇಟಾಗಿ ಹಾಸ್ಟೆಲ್ ಹತ್ರ ಹೊರಟ್ಬಿಡ್ತಾರೆ. ಆ ಹಾಸ್ಟೆಲ್ ಹತ್ರ ಹೋದಾಗ ಆಬ್ವಿಯಸ್ಲಿ ಇದು 2010 ಆಸುಪಾಸು ಆಗಿರೋದ್ರಿಂದ ನೀವು ಯಾರು, ಏನಕ್ಕೆ ಬಂದಿದ್ದೀರಾ, ನೀವೇನಾದರೂ ಬಾಬಾನಾ ಅಂತ ಕೇಳ್ತಾರೆ. ಅದಕ್ಕೆ ಗೌರವ್ ತಿವಾರಿ ಅವರು, ಇಲ್ಲ ನಾನೇನು ಬಾಬಾ ಅಲ್ಲ, ಆ ರೂಮ್ ಎಲ್ಲಿದೆ ಅಂತ ಕೇಳಿ ಸೀದಾ ಆ ರೂಮ್ ಹತ್ರ ಹೋಗ್ತಾರೆ. ನಾವಿಲ್ಲಿ ನೋಡ್ಬೋದು ಆ ರೂಮ್ ಆಚೆಗಡೆ ಗೌರವ್ ತಿವಾರಿ ಬರೋಕ್ಕಿಂತ ಸ್ವಲ್ಪ ಮುಂಚೆನೇ ಯಾರೋ ಒಬ್ಬರು ಸ್ವಾಮೀಜಿ, ಒಬ್ಬ ಮಂತ್ರಿಕ ಬಂದು ಈ ಥರ ಎಲ್ಲ ಪೂಜೆ ಮಾಡಿ ಹೋಗಿರ್ತಾರೆ. ಇವಾಗೇನು ಗೌರವ್ ತಿವಾರಿ ಅವರು ಯಾವ ರೂಮ್ ಒಳಗಡೆ ಹೋಗಬೇಕು ಅಂದ್ಕೊಂಡಿದ್ದಾರೆ, ಆ ರೂಮಲ್ಲಿ ಆ್ಯಕ್ಚುಲಿ ಆಗಿದ್ದಾದರೂ ಏನು ಅಂತ ನೋಡಿದ್ರೆ ಒಬ್ಬ ಸ್ಟೂಡೆಂಟ್ ಇರ್ತಾನೆ ಆ ರೂಮಲ್ಲಿ. ಆ್ಯಕ್ಚುಲಿ ಏನಾಯಿತು ಅಂತ ನಮಗೆ ನೆಕ್ಸ್ಟ್ ಬೇರೆ ಎಪಿಸೋಡಲ್ಲಿ ತೋರಿಸ್ತಾರೆ. ಬಟ್ ಇವಾಗ ಲೈಟಾಗಿ ಹೇಳಬೇಕು ಅಂದರೆ ಒಬ್ಬ ಸ್ಟೂಡೆಂಟ್ ಸಾಯ್ತಾ ಬದುಕಿರ್ತಾನೆ. ಅಂದರೆ ವಾರ್ಡನ್ ಮತ್ತು ಅಕ್ಕಪಕ್ಕದ ರೂಮವರು ತುಂಬ ಕಷ್ಟಪಟ್ಟು ಅವನ್ನ ಬದುಕಿಸಿರ್ತಾರೆ. ಗೌರವ್ ತಿವಾರಿ ಅವ್ರಿಗೆ ಆ ವಾರ್ಡನ್ ಎಷ್ಟೇ ಹೇಳಿದ್ರು ಅವ್ರು ಕೇಳದೆ ರೂಮ್ ಒಳಗಡೆ ಹೋಗ್ಬಿಟ್ಟು ಬಾಕ್ಲು ಹಾಕ್ಕೊಂಡ್ಬಿಡ್ತಾರೆ. ಅಂದರೆ ವಾರ್ಡನ್ ಆಚೆನೇ ಇರ್ತಾರೆ, ಗೌರವ್ ತಿವಾರಿ ಅವರು ಆ ರೂಮ್ ಒಳಗಡೆ ಹೋಗಿರ್ತಾರೆ. ರೂಮ್ ಒಳಗಡೆ ಹೋದಾಗ ಫಸ್ಟ್ ಎಲ್ಲ ನಾರ್ಮಲಾಗೇ ಇರುತ್ತೆ. ಲೈಟ್ ಆನ್ ಮಾಡ್ತಾರೆ. ಲೈಟ್ ಆನ್ ಮಾಡಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಲ್ ಆಫ್ ಅ ಸಡನ್ ಎಲ್ಲ ಲೈಟು ಫ್ಲಿಕ್ಕರ್ ಆಗಿ ಆಫ್ ಆಗಿಬಿಡುತ್ತೆ. ಇನ್ನು ಆ ರೂಮಲ್ಲಿ ಒಂದೊಂದು ಕಾರ್ನರಲ್ಲೂ K2 ಮೀಟರ್ನ ಇಟ್ಕೊಂಡು, K2 ಮೀಟರ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂದ್ಕೊತೀನಿ. ಅಕಸ್ಮಾತ್ ಏನಾದರೂ ಸ್ಪಿರಿಟ್ಸ್ ಅಥವಾ ಆತ್ಮಗಳು ನಮ್ಮ ಸುತ್ತಮುತ್ತ ಇದ್ದಲ್ಲಿ ಆ K2 ಮೀಟರ್ ರೆಡ್ ಕಲರ್ ಲೈಟ್ವರೆಗೂ ಫ್ಲಿಕ್ಕರ್ ಆಗುತ್ತೆ. ಇಲ್ಲ ಅಂದರೆ ಅದು ಬರೀ ಅವರು ಅದೇ ರೀತಿಯ K2 ಮೀಟರ್ನ ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಲ್ ಆಫ್ ಅ ಸಡನ್ ಅವ್ರ ಹಿಂದೆಗಡೆ ಒಂದು ಫ್ಯಾನ್ ಆನ್ ಆಗುತ್ತೆ. ಆ್ಯಂಡ್ ಅಲ್ಲಿಂದ ಒಂದು ವಾಶ್ರೂಮ್ನ ಡೋರ್ ಕೂಡ ಓಪನ್ ಆಗುತ್ತೆ.
ಡೋರ್ ಓಪನ್ ಆದಾಗ ಗೌರವ್ ತಿವಾರಿ ಅವರು ನಿಧಾನವಾಗಿ ಆ ರೂಮ್ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ K2 ಮೀಟರ್ ಕೂಡ ತುಂಬಾ ಹೈ ಸಿಗ್ನಲ್ಸ್, ಹೈ ಫ್ರೀಕ್ವೆನ್ಸಿನ ತೋರಿಸ್ತಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಸೀನ್ ಆ್ಯಕ್ಚುಲಿ ತುಂಬ ಭಯಾನಕವಾಗಿರುತ್ತೆ ನಾವು ಸೀರೀಸ್ನ ನೋಡುವಾಗ ಕೂಡ. ನಾವು ನೋಡ್ತಾ ಇರೋ ಸೀನಲ್ಲಿರೋ ಈ ಗೋಸ್ಟ್ ಗೌರವ್ ತಿವಾರಿ ಅವರಿಗೆ ಡೈರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದು ಮಿರರ್ ರಿಫ್ಲೆಕ್ಷನ್. ಗೌರವ್ ತಿವಾರಿ ಅವರು ಒಂದು ಮಿರರ್ ಮುಂದೆ ನಿಂತಿರ್ತಾರೆ. ಸೊ ಗೌರವ್ ತಿವಾರಿ ಅವರ ಹಿಂದೆಗಡೆ ಈ ರಿಫ್ಲೆಕ್ಷನ್ ನಮಗೆ ಕಾಣಿಸ್ತಾ ಇರುತ್ತೆ. ಇನ್ನು ಇದನ್ನು ನೋಡ್ತಾ ಗೌರವ್ ತಿವಾರಿ ಅವರು ಅಲ್ಲೇ ಇರ್ತಕ್ಕಂಥ ಒಂದು ಸೋಪ್ನ ತೊಗೊಂಡು ಈ ಥರದ್ದು ಏನೋ ಮಾರ್ಕ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲೇ ಇದ್ದಂಥ ಒಬ್ಬ ಪೊಲೀಸ್ ಆಫೀಸರ್ ಬಂದು ಕೂಗ್ಬಿಡ್ತಾರೆ. ಇವರೆಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಬಂದಿದ್ದಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ, ನಮ್ಮ ಪ್ರಾಣ ತಿಂತಾರೆ ಅಂತ ಬೈಕೊಂಡು ಗೌರವ್ ತಿವಾರಿ ಅವ್ರನ್ನ ಅಲ್ಲಿಂದ ಆಚೆ ಕಳಿಸ್ಬಿಡ್ತಾರೆ. ಇನ್ಫ್ಯಾಕ್ಟ್ ಹೋಗೋಕ್ಕೆ ಮುಂಚೆ ಹೆಂಡ್ತಿನೇ ಈಗಿನ ಕಾಲದಲ್ಲಿ ನಮ್ಮ ಜೊತೆ ಮಾತಾಡೋದಿಲ್ಲ, ಇನ್ನು ದೆವ್ಗಳು ಮಾತಾಡುತ್ತಾ ಅಂತ ಕಾಮಿಡಿ ಮಾಡಿ ಕಳಿಸ್ತಾರೆ. ಇದನ್ನೆಲ್ಲ ಗೌರವ್ ತಿವಾರಿ ಅವರು ನಾನು ಆಗಲೇ ಹೇಳ್ದಂಗೆ ಅವ್ರದ್ದೊಂದು ಕ್ಲೋಸ್ ಫ್ರೆಂಡ್ ಸರ್ಕಲ್ ಇರುತ್ತೆ, ಅವ್ರ ಹತ್ರ ಇದನ್ನು ಹಂಚ್ಕೊತಾರೆ. ಇನ್ನು ಗೌರವ್ ತಿವಾರಿ ಅವರು ಪ್ರೊಫೆಷನಲ್ ಆಗಿ ಇಂಡಿಯನ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಸೊಸೈಟಿ ಅನ್ನೋದನ್ನು ಶುರು ಮಾಡ್ತಿದ್ದೀನಿ ಅಂತ ಅವ್ರ ಫ್ರೆಂಡ್ಸಿಗೆ ಹೇಳಿ ವಿಸಿಟಿಂಗ್ ಕಾರ್ಡ್ ಕೂಡ ಕೊಡ್ತಾರೆ. ಇನ್ಫ್ಯಾಕ್ಟ್ ಅವರೆಲ್ಲರೂ ಇದನ್ನೇ ಪ್ರೊಫೆಷನ್ ಹಾಕ್ಸ್ಕೊತಾ ಇದೆಯಲ್ಲ, ಅದರಲ್ಲಿ ಏನು ಫ್ಯೂಚರ್ ಇದೆ ಅಂತ ಎಷ್ಟೇ ಹೇಳಿದ್ರು ಗೌರವ್ ತಿವಾರಿ ಅವ್ರು ಕೇಳಲ್ಲ. ಅವ್ರು ಆಲ್ರೆಡಿ ಮನ್ಸು ಮಾಡಾಗಿರುತ್ತೆ. ಇನ್ನೇನಿದೆ ನೆಕ್ಸ್ಟ್ IPS ಟೀಮ್. IPS ಅಂದರೆ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ. ಇದಕ್ಕೀಗ ಎಂಪ್ಲಾಯೀಸ್ ಬೇಕಲ್ವಾ, ಅದಕ್ಕೋಸ್ಕರ ಒಂದು ಆಡಿಷನ್ ಥರ, ಒಂದು ಇಂಟರ್ವ್ಯೂ ಥರ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸಿಗೋವಂಥ ಹುಡುಗಿನೇ ಮೇಘಾ ಕೂಡ ಈ ಹಿಂದೆ ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಮತ್ತು ಈ ಸ್ಪಿರಿಟ್ಸ್ಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬ ಕಡೆ ಹೋಗಿ ಗೋಸ್ಟ್ ಹಂಟಿಂಗ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಒಂದು ಫೋಟೋ ಕೂಡ ಅವ್ರ ಹತ್ರ ಸಿಕ್ಕಿರುತ್ತೆ. ಇದನ್ನು ತೋರಿಸಿ ಗೌರವ್ ತಿವಾರಿ ಅವರ ಟೀಮ್ಗೆ ಇವ್ರು ಸೇರ್ಕೊತಾರೆ. ಇಮಿಡಿಯೇಟಾಗಿ ನಮಗೆ ನೆಕ್ಸ್ಟ್ ಸೀನಲ್ಲಿ ನಂಬರ್ 14 ರಾಯಲ್ ವಿಲ್ಲಾ ಗುರುಗಾನ್, ಮುಂಬೈನ ಒಂದು ಮನೆನ ತೋರಿಸ್ತಾರೆ. ಇಲ್ಲಿ ಒಂದು ಕಪಲ್ಸ್ ವಾಸ ಆಗಿರ್ತಾರೆ. ಅವ್ರ ಹೆಸರು ದಿಶಾ ಮತ್ತು ವಿಕ್ರಮ್ ಅಂತ. ಇವರಿಬ್ಬರು ಲೈಫಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಬ್ರೂನೋ ಅಂತ ಒಂದು ನಾಯಿ ಕೂಡ ಇರುತ್ತೆ. ಎಲ್ಲ ಕೂಡ ನಾರ್ಮಲಾಗಿ ಹೋಗ್ತಾ ಇರುತ್ತೆ. ಆದರೆ ಒಂದಿನ ದಿಶಾಗೆ ಒಂದು ಕಾಲ್ ಬರುತ್ತೆ. ಕಾಲಲ್ಲಿ ಮಾತಾಡ್ತಾ ವಿಕ್ರಮ್ ಈಗ ತಾನೇ ಒಂದು ಮೀಟಿಂಗಿಗೆ ಹೋದ, ನಾನು ಇನ್ನೇನು ನೋಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಹೇಳ್ತಾ ಇರೋ ಅಷ್ಟರಲ್ಲಿ ಬ್ರೂನೋ ಮೇಲ್ಗಡೆಯಿಂದ ಸೌಂಡ್ ಮಾಡುತ್ತೆ. ಸೊ ಆ ಸೌಂಡನ್ನು ಆಲಿಸಿ ಹೋದಂಥ ದಿಶಾ ನೋಡಿದ್ದು ಈ ಸೀನನ್ನು. ಅಂದರೆ ಬ್ರೂನೋ ಹಿಂದೆಗಡೆ ನಾವು ನೋಡ್ಬೋದು ಒಂದು ಸ್ಪಿರಿಟನ್ನು. ಇನ್ನು ಮುಂದಿನ ಸೀನಲ್ಲಿ IPSಗೆ ನಾವಾಗಲೇ ನೋಡಿರ್ಬೋದು, ಈಗ ಇಬ್ಬರಿದ್ದಾರೆ, ಒಂದು ಗೌರವ್ ತಿವಾರಿ, ಇನ್ನೊಬ್ಬರು ಮೇಘಾ. ಈಗ ಮತ್ತೆ ಅವರು ಆಡಿಷನ್ ಅಥವಾ ಇಂಟರ್ವ್ಯೂನ ಸ್ಟಾರ್ಟ್ ಮಾಡಿರ್ತಾರೆ. ಈ ಇಂಟರ್ವ್ಯೂಯಲ್ಲಿ ನಮಗೆ ಇನ್ನೊಬ್ಬರನ್ನ ತೋರಿಸ್ತಾರೆ. ಸೊ ಇವ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಬಟ್ ಈ ಥರ ಒಂದು ಸ್ಟ್ರಾಂಗ್ ಟ್ರಯಟ್ ಏನಂತಂದರೆ, ನೈಟಲ್ಲಿ ಕೂಡ ತುಂಬ ಚೆನ್ನಾಗಿ ಫೋಟೋಸ್ನ ತೆಗಿತಿರ್ತಾರೆ. ಫೋಟೋಗ್ರಫಿಯಲ್ಲಿ ಒಳ್ಳೆ ಗ್ರಿಪ್ ಇರುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನ ಕೂಡ IPS ಟೀಮ್ಗೆ ಸೆಲೆಕ್ಟ್ ಮಾಡ್ಕೊತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ, ಇವ್ರ ಹತ್ರ ಆಲ್ರೆಡಿ ಒಂದು ಕೇಸ್ ಇರುತ್ತೆ. ಆ ಕೇಸ್ ಬೇರೆ ಯಾವುದೂ ಅಲ್ಲ, ನಾವು ಆಗಲೇ ನೋಡ್ದಂಗೆ ದಿಶಾ ಮತ್ತು ವಿಕ್ರಮ್ ಕೇಸ್. ಸೊ ಈಗ ದಿಶಾ ಮತ್ತು ವಿಕ್ರಮ್ ಕೇಸ್ನ ಸಾಲ್ವ್ ಮಾಡೋಕ್ಕೆ ಗುರುಗಾಂವ್ಗೆ ಹೊರಡ್ತಾರೆ. ಇನ್ನು ಆ ವಿಲ್ಲಾಗೆ ಬಂದಿದ್ದಂತಹ IPS ಟೀಮ್ ಸೀದಾ ಆ ರೂಮಿಗೆ ಬರ್ತಾರೆ. ಆ ರೂಮಲ್ಲೆಲ್ಲ ಒಂದ್ಸರಿ ಚೆಕ್ ಮಾಡ್ತಾರೆ. ನಾವಿಲ್ಲಿ ನೋಡ್ಬೋದು ಬ್ರೂನೋ ಇದೇ ಥರ ವಿಂಡೋ ಹತ್ರ ಕೂತ್ಕೊಂಡು ಬೊಗಳ್ತಾನೆ ಇರುತ್ತೆ. ಅಲ್ಲಿಂದ ಯಾರೋ ಬರ್ತಿದ್ದಾರೇನೋ ಅನ್ನೋ ಥರ ನೋಡ್ತಾ ಇರುತ್ತೆ. ಅಲ್ಲಿಂದ ಕದಲ್ತಾ ಇರಲ್ಲ. ಇನ್ಫ್ಯಾಕ್ಟ್ ಯಾರಾದರೂ ವಿಂಡೋ ಓಪನ್ ಮಾಡೋಕ್ಕೆ ಹೋದರೆ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ. ವೆಟರ್ನರಿ ಡಾಕ್ಟರ್ಗೆ ತೋರಿಸಿದ್ರು, ಬೇರೆ ಯಾರಿಗೆ ತೋರಿಸಿದ್ರು ಏನೂ ವಾಸಿ ಆಗ್ತಿರೋದಿಲ್ಲ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಗೌರವ್ ತಿವಾರಿ ಆ್ಯಂಡ್ ಟೀಮ್, ಶಾರ್ಟಾಗಿ ಹೇಳಬೇಕು ಅಂದರೆ IPS ಟೀಮ್, ಈ ಟೀಮ್ ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಂದರೆ ಇವ್ರಿಗೆ ಇವ್ರದೇ ಆದಂಥ ಒಂದು ಸ್ಟೈಲ್ ಇರುತ್ತೆ. ಅಂದರೆ ಅವ್ರ ಹತ್ರ ಇರ್ತಕ್ಕಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿವೈಸಸ್ನೆಲ್ಲನೂ ರೂಮ್ ಸುತ್ತ ಇಡ್ತಾರೆ. ಅಂದರೆ ಅಕಸ್ಮಾತಲ್ಲಿ ಏನಾದರೂ ಸ್ಪಿರಿಟ್ ಇದ್ದರೆ ಅದು ಪಾಸ್ ಆಗುತ್ತೆ. ಪಾಸ್ ಆದಾಗ ಬೀಪ್ ಸೌಂಡ್ ಬರುತ್ತೆ. ಸೊ ಆ ಥರ ಇಟ್ಟು CC ಕ್ಯಾಮ್ರಾನೆಲ್ಲ ಇಟ್ಟು ಮತ್ತು ಆ ರೂಮ್ನ ಟೆಂಪ್ರೇಚರ್ನ ಮೇಘ ಚೆಕ್ ಮಾಡ್ತಾ ಇರ್ತಾಳೆ. ರೂಮಲ್ಲೆಲ್ಲ ನಾರ್ಮಲ್ ಟೆಂಪ್ರೇಚರೇ ಇರುತ್ತೆ. ಆದರೆ ಆ ವಿಂಡೋ ಇದೆಯಲ್ಲ, ಆ ವಿಂಡೋ ಹತ್ರ ಸಡನ್ ಡಿಪ್ ಇರುತ್ತೆ. ಅಂದರೆ ಸಡನ್ನಾಗಿ ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ, ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇನ್ನು ಇದಾದ ಮೇಲೆ ಇಲ್ಲಿ ಗೌರವ್ ತಿವಾರಿ ಅವ್ರಿಗೆ ಇಷ್ಟನ್ನೆಲ್ಲ ನೋಡಿ ಒಂದಂತೂ ಕ್ಲಿಯರ್ ಆಗಿರುತ್ತೆ. ಅದೇನು ಅಂದರೆ, ಹೌದು ಈ ಹೌಸ್ ಹಾಂಟೆಡ್ ಆಗಿದೆ ಅಂತ. ಯಾಕೆ ಅಂದರೆ, ನಂಬರ್ 1 ಅಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ನಾವು ಆವಾಗಲೇ ನೋಡಿದ್ವಿ ಅಲ್ವಾ, ಅವ್ರ ಬ್ಯಾಟ್ರಿ ಕಂಪ್ಲೀಟ್ಲಿ ಲೋ ಆಗ್ತಾ ಇರುತ್ತೆ. ಇನ್ನು ಅಲ್ಲಿರೋ ಕ್ಲಾಕ್ ನಿಂತೋಗಿರುತ್ತೆ. ಆ್ಯಂಡ್ ರೂಮಲ್ಲಿರೋ ಟೆಂಪ್ರೇಚರ್ ಸಡನ್ ಡಿಪ್ ಇದೆ. ಇನ್ನು ಅಲ್ಲಿರ್ತಕ್ಕಂತಹ ಒಂದು ನಾಯಿ ಬ್ರೂನೋ,
ನಮಗೆ ಗೊತ್ತು ಏನಂದರೆ ಮನುಷ್ಯನಿಗಿಂತ ಅನಿಮಲ್ಸ್ಗೆ ಬೇಗ ಜಾಸ್ತಿ ಸ್ಪಿರಿಟ್ಸ್ನ ಸೆನ್ಸ್ ಮಾಡೋಕ್ಕೆ ಕೆಪಬಿಲಿಟಿ ಇರುತ್ತೆ. ಸೊ ಅದೇ ಅಲ್ಲಿ ಬ್ರೂನೋ ಮಾಡ್ತಾ ಇರೋದು ಕೂಡ. ಸೊ ಹಾಗಾಗಿ ಕರೆಕ್ಟಾಗಿ ನೀವು ಯಾವಾಗ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಹೇಳಿ ಅಂತ ದಿಶಾ ಮತ್ತು ಅದಿತಿನ ಗೌರವ್ ತಿವಾರಿ ಅವ್ರು ಕೇಳ್ತಾರೆ. ಇನ್ನು ಈ ಮನೆಯಲ್ಲಿ ಈ ಸ್ಪಿರಿಟ್ ಕಾಟ ಕೊಡ್ತಾ ಇರೋದು ದಿಶಾ ಅವರಿಗೇನೆ. ಸೊ ದಿಶಾ ಅವ್ರಿಗೂ ನಾವು ಅವಾಗಲೇ ಒಂದು ಸೀನ್ ನೋಡಿದ್ವಿ, ಅದೇನು ಅಂದರೆ ಬ್ರೂನೋನ ಹುಡುಕ್ತಾ ಬಂದಾಗ ಒಂದು ಸ್ಪಿರಿಟ್ ಕಾಣಿಸಿರುತ್ತೆ. ಅದನ್ನು ಬಿಟ್ಟು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅದನ್ನು ಈಗ ದಿಶಾ ಅವ್ರು ಹೇಳ್ತಾ ಹೋಗ್ತಾರೆ. ಒಂದು ರಾತ್ರಿ ಅವ್ರು ಮಲ್ಕೊಂಡಿರುವಾಗ ಅವ್ರ ಪಕ್ಕದಲ್ಲಿ ಬ್ರೂನೋ ಕೂಡ ಇರುತ್ತೆ. ಇನ್ನೇನು ಅವ್ರು ನಿದ್ದೆಗೆ ಜಾರಿದ್ರು ಅನ್ನೋ ಅಷ್ಟರಲ್ಲಿ ಪಕ್ಕದಲ್ಲಿ ಲ್ಯಾಂಪ್ ಬಿದ್ದೋಗುತ್ತೆ. ಆ ಲ್ಯಾಂಪ್ ಬಿದ್ದೋಗಿರುತ್ತೆ. ಅದೇ ಟೈಮಲ್ಲಿ ಟಿ ವಿ ಕೂಡ ಆನ್ ಆಗಿಬಿಡುತ್ತೆ. ಅವರು ಸಡನ್ನಾಗಿ ಹೆದರ್ಕೋತಾರೆ. ಬಟ್ ನೋಡಿದ್ರೆ ಅದೆಲ್ಲ ಕನಸಾಗಿರುತ್ತೆ. ಕನಸಲ್ವಾ ಬಿಡು ಅಂತ ಇಗ್ನೋರ್ ಮಾಡ್ತಾರೆ. ಬಟ್ ಅವ್ರು ಮತ್ತೆ ಇನ್ನೇನು ಮಲ್ಕೊಳ್ಳೋ ಅಷ್ಟರಲ್ಲಿ ಯಾರೋ ಅವ್ರ ಬ್ಲ್ಯಾಂಕೆಟ್ನ ಹೇಳ್ದಂಗೆ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರ ಕನ್ಸಲ್ಲಾಗಿದ್ದು ಈಗ ರಿಯಲಾಗಿ ಆಗುತ್ತೆ. ಅಂದರೆ ಆ ಲ್ಯಾಂಪ್ ಕೆಳಗಡೆ ಬೀಳುತ್ತೆ, ಟಿ ವಿ ಆನ್ ಆಗುತ್ತೆ ಆ್ಯಂಡ್ ಸಡನ್ನಾಗಿ ಇದು ಅವ್ರ ಮುಖದ ಮುಂದೆ ಬರುತ್ತೆ. ಸೊ ಇದನ್ನು ದಿಶಾ ಅವರು IPS ಟೀಮ್ ಜೊತೆ ಶೇರ್ ಮಾಡ್ಕೊತಿದ್ದಂಗೆ ಕಂಪ್ಲೀಟ್ಲಿ ತಡ ಮಾಡದೆ ಆ ಫ್ಯಾಮಿಲಿ ಮತ್ತು IPS ಟೀಮ್ ಅಂದರೆ ನಮ್ಮ ಗೌರವ್ ತಿವಾರಿ ಅವ್ರ ಟೀಮ್ ಎಲ್ಲರೂ ಸೇರಿ ಆ ಹೌಸ್ ಓನರ್ ಹತ್ರ ಹೋಗ್ತಾರೆ. ಆ ಹೌಸ್ ಓನರ್ ಫಸ್ಟ್ ಅಂತೂ ಏನೂ ಹೇಳಲ್ಲ. ಇನ್ಫ್ಯಾಕ್ಟ್ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ, ಸುಮ್ಮನೆ ಕೆಟ್ಟದಾಗ ಹಬ್ಬಿಸ್ತಾ ಇದ್ದೀರಾ, ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ ಅಂತ ಇವ್ರಿಗೆ ಬೈತಾರೆ. ಬಟ್ ಯಾವಾಗ ಗೌರವ್ ತಿವಾರಿ ಅವರು ಇನ್ಸಿಸ್ಟ್ ಮಾಡ್ತಾರೆ, ಇಲ್ಲ ಅಲ್ಲಿ ನಿಜವಾಗ್ಲೂ ಏನೋ ಆಗಿದೆ ಅಂತ, ಆವಾಗ ಅವರು ಹೌದು ಈ ಹಿಂದೆ ಒಬ್ಬ ಪೇಂಟರ್ ಮತ್ತು ಪಾಟರ್ ಇದ್ದ, ಅವನ ಹೆಸರು ಅವಿಕ್ ಅಂತ, ಆ ಅವಿಕ್ ಅಲ್ಲಿ ಬೆಂಕಿ ಹಾಕ್ಕೊಂಡು ಸತ್ತೋಗ್ಬಿಟ್ಟಿರ್ತಾನೆ ಅಂತ ಹೇಳ್ತಾರೆ. ಆದರೆ ಇವರೆಲ್ಲ ಗೋಸ್ಟ್ ಹಂಟರ್ಸ್ ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ಓನರ್ ಅದನ್ನು ಕೇಳ್ತಾನೆ ಇರೋದಿಲ್ಲ. ಸೊ ಹಾಗಾಗಿ ಈ ಸರಿ ಅವರು ಆ ಒಂದು ವಿಲಾಗ್ ಹೋದಾಗ ಆ ಪ್ರಾಪರ್ಟಿ ಓನರ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ನೀವು ಈ ಸೀನಲ್ಲಿ ನೋಡ್ಬೋದು, ಆ ಪ್ರಾಪರ್ಟಿ ಓನರ್, ದಿಶಾ, ವಿಕ್ರಮ್ ಮತ್ತು IPS ಟೀಮ್ ಕಂಪ್ಲೀಟ್ಲಿ ಎಲ್ಲ ಥರದ ಸೆಟಪ್ನ ಮಾಡಿಬಿಟ್ಟು ಆ ಒಂದು ಸ್ಪಿರಿಟ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆ್ಯಂಪೇರ್ ಇರುತ್ತೆ, ಅದ್ರ ಮೇಲೆ ಅಥವಾ ಅದ್ರ ಆಸುಪಾಸು ಸ್ಪಿರಿಟ್ ಪಾಸ್ ಆದಾಗ ಬೀಪ್ ಸೌಂಡ್ ಬರುತ್ತೆ. ಸೊ ಇಲ್ಲಿ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಯಾರಾದರೂ ಈ ಸ್ಪಿರಿಟ್ಸ್ ಇದ್ದೀರಾ, ಎಷ್ಟು ಸ್ಪಿರಿಟ್ಸ್ ಇದ್ದೀರಾ, ನನ್ನ ಹೆಸರು ಗೌರವ್ ತಿವಾರಿ, ನಾನಿಲ್ಲಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಗೌರವ್ ತಿವಾರಿ ಅವರು ಅವರ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ ಆಫ್ ಅ ಸಡನ್ ಆ ವಿಂಡೋ ಹತ್ರ ಹೋಗ್ತಾರೆ. ಆ ವಿಂಡೋ ಹತ್ರ ಹೋದಾಗ ಒಂದು ಸಡನ್ ಡಿಪ್ ಇರುತ್ತೆ. ಇದೇನಪ್ಪ ಇಲ್ಲಿ ಸಡನ್ ಡಿಪ್ ಇದೆಯಲ್ಲ ಅಂತ ಹೇಳಿ ಅವ್ರ ಕೈನ ಅಲ್ಲಿ ಇಡ್ತಾರೆ. ಅವ್ರ ಕೈನ ಹಿಡ್ತಿದ್ದಾಗೇ ಇನ್ನೂ ಕೂಡ ಅಲ್ಲಿ ತುಂಬ ಕೋಲ್ಡ್ ಆಗುತ್ತೆ ಆ್ಯಂಡ್ ಬ್ರೂನೋ ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ಫ್ಯಾಕ್ಟ್ ಆ ನಾಯಿ ತುಂಬ ಜೋರಾಗಿ ಬೊಗಳ್ತಾ ಇರುತ್ತೆ. ಅದೇ ಟೈಮಲ್ಲಿ ಗೌರವ್ ತಿವಾರಿ ಅವ್ರು ಕೇಳ್ತಾರೆ, ಈ ವಿಂಡೋನ ನಾನು ಓಪನ್ ಮಾಡಬೇಕಾ ಅಂತ. ಆವಾಗ ಕೂಡ ಸಿಂಗಲ್ ಬೀಪ್ ಬರುತ್ತೆ. ಸಿಂಗಲ್ ಬೀಪ್ ಬಂದರೆ ಎಸ್ ಅಂತ, ಡಬಲ್ ಬೀಪ್ ಬಂದರೆ ನೋ ಅಂತ. ಸೊ ಆ ವಿಂಡೋನ ನಾನು ಓಪನ್ ಮಾಡ್ತೀನಿ ಅಂತ ಹೋಗಿ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣವೇ ಗೌರವ್ ತಿವಾರಿ ಅವ್ರನ್ನ ಯಾರೋ ಆಚೆಗಡೆಯಿಂದ ಎಳ್ಕೊಬಿಡ್ತಾರೆ. ಎಳ್ಕೊಂಡಿದ್ದ ತಕ್ಷಣವೇ ಅವರು ಕೂಡ ಆಚೆಗಡೆ ಹೋಗಿ ಬಿದ್ದುಬಿಡ್ತಾರೆ. ಬಿದ್ದಿದ್ದ ತಿವಾರಿ ಸತ್ತೋಗ್ಬಿಟ್ರಾ ಅಥವಾ ಅವ್ರು ಹೇಗೆ ಬದುಕು ಬರ್ತಾರೆ, ಮುಂದೇನಾಗುತ್ತೆ ಅಂತ ನಾವು ಎಪಿಸೋಡ್ 2 ನೋಡಿ ತಿಳ್ಕೊಳ್ಬೇಕು. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ಥರ ಹಾರರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ ಮತ್ತು ಹಾರರ್ ಕಥೆಗಳನ್ನು ನಾನು ಈ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.